ನಮಸ್ತೆ, ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ನಮ್ಮಲ್ಲಿ ಎಲ್ಲ ನಾಟಿ ಐಟಮೇ ಮಾಡೋದು ಜಾಸ್ತಿ ನಾವು. ಇದು ಬಂದು ಚಿಕನ್ ಚಾಪ್ಸ್, ಇದು ಚಿಲ್ಲಿ ಚಿಕನ್, ಇದೆಲ್ಲ ನಾಟಿ ಸ್ಟೈಲು. ಬೋಟಿ ಇದೆ, ಚಿಕನ್ ಚಾಪ್ಸು ನಾಟಿ ಸ್ಟೈಲ್ ಎಲ್ಲ. ಇದು ನಾಟಿ ಕೋಳಿ ಸಾರು, ಸಂಡೇ ಸ್ಪೆಷಲ್ ಅದು. ಇದು ಶೇರ್ವಾ. ಇದು ಒಂದು ಚಿಲ್ಲಿ ಚಿಕನ್ನು, ಎಲ್ಲ ನಾಟಿ ಸ್ಟೈಲೇ. ಯಾವುದು ನಾವು ಟೇಸ್ಟಿಗೆ ಪೌಡ್ರು ಅದು ಏನು ಯೂಸ್ ಮಾಡೋದಿಲ್ಲ. ಇದು ಬೋಟಿ ಗೊಜ್ಜಿದು. ಇದು ಬಂದು ಮಟನ್ ಸರ್, ಮಟನ್ ಕುರ್ಮಾ. ಇದು ರಸಮ್ಮು. ಮತ್ತು ಬಿರಿಯಾನಿನೂ ಇದೆ, ಪೆಪ್ಪರ್ ಚಿಕನ್ ಇದೆ, ಲೆಗ್ ಇದು ಸೂಪ್ ಇರುತ್ತೆ. ಆರ್ಡರ್ ಬಂದಾಗ ಮಾಡಿಕೊಡ್ತೀವಿ. ಆಲ್ಮೋಸ್ಟ್ ಅಲ್ಲಿ ಖಾಲಿ ಆಗ್ತಾ ಬರ್ತಾ ಇದೆ. ಸಂಡೇ ತುಂಬ ಚೆನ್ನಾಗಿತ್ತು ಊಟ. ಸರ್ವಿಸು ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ, ಪ್ರೈಸು ರೀಸನೇಬಲ್. ಕಬಾಬು, ಮುದ್ದೆ, ನಾಟಿ ಕೋಳಿ ಸಾಂಬಾರು, ಬಿರಿಯಾನಿ. ಫಸ್ಟ್ ಟೈಮ್ ಬಂದಿದ್ದೆ? ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಅವರೇ ತೋರಿಸಿದ್ರು, ಲೈಕ್ ಅವರು 3 ಟೈಮ್ಸ್ ಇದ್ದ. 3 ಟೈಮ್ಸ್ ಎಲ್ಲ ನಿಮ್ಗೆ ರೆಕಮೆಂಡ್ ಮಾಡಿದ್ರೆ ಚೆನ್ನಾಗಿದೆ ಅಂತ ರೆಕಮೆಂಡ್ ಮಾಡ್ಬೋದು ಸರ್, ಫ್ಯಾಮ್ಲಿಗೆಲ್ಲ, ಫ್ರೆಂಡ್ಸು, ಫ್ಯಾಮಿಲಿ ಮಾಡ್ಬೋದು. ಚೆನ್ನಾಗಿದೆ. ನಿಮ್ಗೆ ಏನು ಇಷ್ಟ ಆಯ್ತು ಸರ್? ಕಬಾಬ್ ಚೆನ್ನಾಗಿದೆ, ಮುದ್ದೆ ಊಟನೂ ಚೆನ್ನಾಗಿದೆ. ಸರ್ವಿಸ್ ಎಲ್ಲ ಹೇಗಿದೆ? ಸರ್ವಿಸು ಚೆನ್ನಾಗಿದೆ. ಥ್ಯಾಂಕ್ ಯು. ತಮ್ಮ ಸರ್? ಶಿವರಾಜ್. ಶಿವ. ಮುದ್ದೆ, ರೈಸು, ಬಿರಿಯಾನಿ, ಜ್ಯೂಸು, ನಾಟಿ ಕೋಳಿ ಸರ್ ಚೆನ್ನಾಗಿತ್ತು. ಮುದ್ದೆ ಟೇಸ್ಟು ಇವಾಗ ನಾವು ಹಳ್ಳಿ ಸೈಡ್ ಹೆಂಗೆ ತಿಂತೀವೋ ಹಂಗೆ ನಾಟಿ ಸ್ಟೈಲ್ ಚೆನ್ನಾಗಿದೆ ಸರ್. ಏನು ಇವತ್ತೇ ಫಸ್ಟ್ ಬಂದಿದೆ? ಇಲ್ಲ, ಇದು ನಾವು ಸೆಕೆಂಡ್ ಟೈಮ್ ಬರ್ತೀವಿ. ಹೀಗೆ ರೆಕಮೆಂಡ್ ಮಾಡ್ಬೋದಾ ಬೇರೆಯವ್ರಿಗೆ? ಚೆನ್ನಾಗಿದೆ, ಆಂಬಿಯನ್ಸ್ ಎಲ್ಲ ಹೇಗೆ ಟ್ರೀಟ್ ಮಾಡ್ತಾರೆ? ಸರ್ವಿಸ್ ಎಲ್ಲ ಹೇಗಿದೆ? ಸರ್ವಿಸ್ ಎಲ್ಲ ಸ್ವಲ್ಪ ಲೇಟಿದೆ ಅಷ್ಟೇ. ಓಕೆ, ಎಲ್ಲ ಫ್ರೆಂಡ್ಸ್ ಬಂದಿದ್ದೀರಾ ಅನ್ಸುತ್ತೆ? ಏನು ಇಷ್ಟ ಆಯ್ತು ಇಲ್ಲಿ? ತುಂಬ ಇಷ್ಟ ಆಗಿದೆ. ಅವರು ನನ್ನ ಫೇವ್ರೇಟ್ ಅಂದರೆ ಬಿರಿಯಾನಿ ಮತ್ತು ನಾಟಿ ಕೋಳಿ ಚಿಕನ್. ಓಕೆ, ನಿಮ್ಮ ಹೆಸರು? ಪುನೀತ. ಓಕೆ. ಹುಡುಕ್ತಾ ಇದ್ವಿ, ಎಲ್ಲಾದರೆ ಸಿಗನೆ ಹೊಟ್ಟೆ ಹಸು ಆಗ್ತಾ ಇತ್ತು. ಆಚೆ ಹೋಗೋದ್ರೆ ಇಲ್ಲಾಂದರೆ ಈಗ ಅವ್ರು ಬಂದು ಇಲ್ಲ ಅದಿಲ್ಲ ಇದಿಲ್ಲ ಅಂತಂದರು. ಸರಿ, ಇಲ್ಲೇ ಬಂದುಬಿಡೋಣ ಅಂತ ಬಂದ್ವಿ. ಬಂದ ತಕ್ಷಣ ಏನೇನಿದೆ ಅಂತ ಕೇಳಿದ್ರು, ಎಲ್ಲ ಇದೆ ಅಂತಂದರು. ಸರಿ, ಇಲ್ಲೇ ಕೂತ್ಕೊಬಿಡೋಣ ಅಂತ ಬಂದು ನಮ್ಮ ಫೇವ್ರೇಟ್ ಯಾವಾಗಲೂ ಬಿರಿಯಾನಿ, ಅದು ನಾಟಿ ಬಿರಿಯಾನಿ, ನಾಟಿ ಸ್ಟೈಲ್ ಬಿರಿಯಾನಿ ಆರ್ಡರ್ ಮಾಡಿಬಿಟ್ಟು ಇವಾಗ ಕಬಾಬ್ ಬಂದಿತ್ತು, ಕಬಾಬು ಚೆನ್ನಾಗಿದೆ, ಕಬಾಬ್ ಟ್ರೈ ಮಾಡ್ಬೋದು. ಮುದ್ದೆ ಯಾವಾಗಲೂ ಫೇವ್ರೇಟೇ, ನಾಟಿ ಕೋಳಿ ತಿಂದ್ಬಿಟ್ಟು ನಾವು ಮಳೆ ಎಲೆ ಮೇಲೆ ಎಲ್ಲ ನಾಟಿ ಸ್ಟೈಲ್ ಚೆನ್ನಾಗಿದೆ. ನಾಟಿ ಸ್ಟೈಲ್ ಸೂಪರ್, ರೆಕಮೆಂಡ್ ಮಾಡ್ಬೋದು ಬೇರೆಯವರು? ಖಂಡಿತ ರೆಕಮೆಂಡ್ ಮಾಡ್ಬೋದು. ರೇಟಿಂಗ್ ಕೊಡೋದ್ರೆ ಎಷ್ಟು ಕೊಡ್ತಾರೆ 10ಗೆ ಔಟ್ ಆಫ್ 10? ನಾನು ಕೊಡಿದ್ದು 9.5. 9.5. ಓಕೆ, ನಿಮ್ಮ ಹೆಸರು? ಶ್ರೀ ಅಂತ. ಓಕೆ. This is the second time that we are here. The food is excellent, and maybe they got a good chef. That's what they are making such a delicious one. It is really good, and then even children also, they felt very happy. And then we are planning to come maybe regular ways. We used to come here. We are planning to come. Anyway, weekly once we used to come, because Sundays we used to come to the church, and then coming back we are coming actually, and then it's good. The food is good, delicious. The ambience are also. The ambience is also good, and then bathrooms, washrooms and all, it's neat and clean, and we really enjoyed. And even the only thing is like they don't have much parking area, but if they can improve little more parking area, I think more people will come, and then it's okay. Recommendable to family, right? Yeah, of course. The ambience is good, recommendable for families, and then even youngsters also. It's good place, and even they have. Last time it was the cooler was not there, but this time, this week they made it cooler also. It is good, recommendable, nice hotel. Your name? Shyam. Thank you. Madam, ನಮಸ್ತೆ. ಏನು ತಗೊಂಡಿದ್ರೆ ಇವತ್ತು? So English is fine. Yeah. We took starters, mutton soup, and lemon chicken, and as well as chili chicken. And last Sunday also we had come here. We liked the food, so that's why we are visiting here again. Mutton biryani is also very nice here. So we took the main course, mutton biryani. Where? Here?
ಏನಾಗಪ್ಪ? We are from Bangalore. Residing in Bangalore, basically from Kerala. So we have even tasted Malliga biryani. ಹಾಂ But comparatively, this is also almost equal. So we could we have tasted these items. Roti also we ordered today. So altogether we are more satisfied. ಇಟ್ಸ್ ರೆಕಮೆಂಡಬಲ್ ರೈಟ್. Yes, yes. Yeah. ಇವಾಗ ನಾವು ಕಾಂಬೋನ ತೊಗೊಂಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಕಾಂಬೋ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಬಿರಿಯಾನಿ ಸಿಗ್ತಾ ಇದೆ, ಅದೇ ರೀತಿ ನಮಗೊಂದು ಮುದ್ದೆ ಸಿಗ್ತಾ ಇದೆ, ಚಿಕನ್ ಚಾಪ್ ಸಿಗ್ತಾ ಇದೆ, ಚಿಕನ್ ಕರಿ ಸಿಗ್ತಾ ಇದೆ, ಚಿಕನ್ ಪೀಸ್ಗಳು ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸಲಾಡ್ ಸಿಗ್ತಾ ಇದೆ. ಬೇಗ ಬೇಗ ತಿಂದ್ಬಿಡೋಣ ಅನ್ನಿಸ್ತಾ ಇದೆ. ಮುದ್ದೆ ನೋಡಿ, ಮುದ್ದೆ ಕ್ವಾಂಟಿಟಿನೂ ಕೂಡ ಚೆನ್ನಾಗಿದೆ, ಮುದ್ದೆ ಟೇಸ್ಟು ಕೂಡ ಇರುತ್ತೆ ನೋಡಿ. ಮುದ್ದೆ ತಗೊಂಡು ಇಲ್ಲೇನಾದ್ರು ನೀವು ಬಂದರೆ ಇದು ಕಾಂಬೋ ಟ್ರೈ ಮಾಡಿ. ಕಾಂಬೋ ತೊಗೊಂಡ್ರೆ ನಿಮಗೆ ಎಲ್ಲನೂ ಬರುತ್ತೆ. ಈ ಕಡೆ ಬಿರಿಯಾನಿ ಬರುತ್ತೆ, ಚಿಕನ್ ಚಾಪ್ಸ್ ಬರುತ್ತೆ, ಚಿಕನ್ ಕರಿ ಬರುತ್ತೆ, ಇದೆಲ್ಲ ಸೇರಿಬಿಟ್ಟೆ ಬರುತ್ತೆ. ಹಿಂಗೆ ಡಿಪ್ ಮಾಡಿ ಆಹಾ, ಗ್ರೇವಿ ಅಂತೂ ಸಖತ್ತಾಗಿದೆ, ಗ್ರೇವಿ ಸೂಪರಾಗಿದೆ. ಸೂಪರು. ಅದ್ರ ಜೊತೆಗೆ ಚಿಕನ್ ಪೀಸ್ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಪೀಸ್ಗಳು ಹೇಗಿದೆ ಅಂಥೇಳಿ. ಸ್ವರ್ಗ. ಈಗ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ಅದ್ರ ಜೊತೆಗೆ ಬಿರಿಯಾನಿ ರೈಸ್ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ ಹೇಳ್ಬಿಟ್ಟು. ರೈಸ್ ನೋಡಿ, ರೈಟ್ ಕ್ವಾಲಿಟಿ ನೋಡಿ, ಸೂಪರಾಗಿದೆ. ಬಿರಿಯಾನಿ ಪೀಸ್ಗಳು ನೋಡಿ ನೋಡಿ, ಬಿರಿಯಾನಿ ಪೀಸ್ ಎಷ್ಟು ದೊಡ್ಡ ದೊಡ್ಡ ಕೊಟ್ಟಿದ್ದಾರಂತೆ. ಸೂಪರಾಗಿದೆ. ಇವಾಗ ಚಾಪ್ಸ್ ತಿನ್ನುವಂಥ ಸಮಯ. ಚಾಪ್ಸ್ 2 ಪೀಸ್ ಕೊಡ್ತಾರೆ. ಗ್ರೇವಿ ಮಾತ್ರ ಇದ್ರ ಜೊತೆಗೆ ಚೆನ್ನಾಗಿರುತ್ತೆ. ಸ್ವಲ್ಪ ತೆಗೆದು ಡಿಪ್ ಮಾಡಿ ಅದರಲ್ಲಿ ಅದು ಖಾರದ ಸ್ವಾದ ಇದೆಯಲ್ಲ, ಹಿಂಗೆ ಗಮ್ ಅಂತ ಹೇಳುತ್ತೆ. ತುಂಬ ಚೆನ್ನಾಗಿದೆ. ನೀವೇನಾದರೂ ಈ ಕಡೆ ಬಂದರೆ ಒಂದ್ಸಲಿ ಟ್ರೈ ಮಾಡಿ. ನಿಮಗೆ ನಾಟಿ ಸ್ಟೈಲ್ ಆಗಿರ್ಬೋದು, ಅದೇ ರೀತಿ ಈಗ ಪರೋಟ ಆಗಿರ್ಬೋದು ಅಥವಾ ರೋಟಿ ಆಗಿರ್ಬೋದು, ಇಲ್ಲ ನಿಮಗೆ ಗ್ರಿಲ್ ಚಿಕನ್ ಆಗಿರ್ಬೋದು, ಎಲ್ಲ ಐಟಮು ಸಿಗುತ್ತೆ. ಇಲ್ಲಿ ಬಂದರೆ ಫುಲ್ ಕಾಂಬೋ ಎಲ್ಲ ತಂದ್ಕೊಂಡು ಹೋಗ್ಬೋದು. ನಿಮಗೇನು ಬಿರಿಯಾನಿ ಕಾಂಬೋ ಬೇಕಾ ಅದನ್ನಷ್ಟೇ ತೊಗೋಬೋದು. ನಾನು ಸಪ್ರೇಟಾಗಿ ತೊಗೋಬೋದು. ಫ್ಯಾಮ್ಲಿಗೆ ಕುತ್ಕೊಳ್ಳೋಕ್ಕೆ ಬೇಜಾನ್ ಜಾಗ ಇದೆ. ಈ ರೋಡಲ್ಲಿ ಏನಾದ್ರು ಹೋಗ್ತಾ ನಿಮ್ಮ ಕಾರ್ ಪಾರ್ಕಿಂಗ್ ಇದೆ. ಅದ್ರ ಜೊತೆಗೆ ಒಳಗಡೆ ಬಂದರೆ ಅದು ಕೂಡ ಆಂಬಿಯನ್ಸ್ ಕೂಡ ಸಾಕತ್ತಾಗಿದೆ. ಫ್ಯಾಮ್ಲಿ ಜೊತೆಗೆ ಏನಾದ್ರು ಬಂದರೆ ನೀವು ಆರಾಮಾಗಿ ಕುತ್ಕೊಂಡು ತಿನ್ಕೊಂಡು ಹೋಗ್ಬೋದು. ಮೊದಲೇ ಬೆಂಗಳೂರಲ್ಲಿ ನಾಟಿ ಸ್ಟೈಲ್ ಅಂತ ತುಂಬ ಕೇಳ್ತಾ ಇರ್ತಾರೆ. ಬೇರೆ ಬೇರೆ ಯಾವುದಾದ್ರು ಸ್ಟೈಲ್ ಬಂದಿದೆ, ಬಟ್ ನಮ್ಮ ಹಳೆಯ ಪಾರಂಪರಿಕ ನಾಟಿ ಸ್ಟೈಲ್. ಆಹಾ, ಮುದ್ದೆ ತಿಂತಾಯಿದ್ರೆ ಚಿಕನ್ ಚಾಪ್ಸ್ ಜೊತೆಗೆ ಇನ್ನೂ ಬೇಕು ಅನಿಸುತ್ತೆ ನೋಡಿ. ಇದು ಮಸಾಲೆ ಇದೆಯಲ್ಲ, ಅವ್ರು ಕೇಳಿದಾಗ ಹೇಳಿದ್ರು ಮಸಾಲೆ ಎಲ್ಲ ಇವರೇ ಪ್ರಿಪೇರ್ ಮಾಡೋದಂತೆ. ಮಸಾಲೆ ನೋಡಿ ಹೇಗಿದೆ ಅಂತ. ಮಸಾಲೆ ಅಷ್ಟೇ ತಿನ್ಬೇಕು ಅನ್ನಿಸ್ತಾ ಇದೆ. ಅನ್ನೋ ಚೆನ್ನಾಗಿದೆ. ನೀವು ಬನ್ನಿ, ಈ ಕಡೆಗೆ ಬಂದಾಗ ಒಂದ್ಸಲಿ ಟ್ರೈ ಮಾಡಿ. ಡಿಸ್ಕ್ರಿಪ್ಷನ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಯಾಕಂದರೆ ಇದು ಇವಾಗ ಓಪನಿಂಗ್ ಆಗಿ 1 ತಿಂಗಳಾಯ್ತು ಅಷ್ಟೇ. ಇದೇನಾದರೂ 2-3 ವರ್ಷದಿಂದ ಹೋದರೆ ಫುಲ್ ಕ್ರೌಡ್ ತಿಂತಕ್ಕಂಥದ್ದು. ಅದರಲ್ಲಿ ಫ್ಯಾಮ್ಲಿ ಸಮೇತವಾಗಿ ಕಾರೆಲ್ಲ ನಿಲ್ಲಿಸ್ಬಿಟ್ಟು ಬರ್ತಾಯಿದ್ದಾರೆ. ಫ್ಯಾಮ್ಲಿ ಸಮೇತವಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದಾರೆ. ಬಂದ್ಬಿಟ್ಟು ಒಂದ್ಸಲಿ ಟೇಸ್ಟ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ. ನಮಸ್ತೆ. ನಮ್ಮದು BLR ನಾಟಿ ಸ್ಟೈಲ್ ಅಂತ, BLR ಪಾರಂಪರಿಕ ನಾಟಿ ಸ್ಟೈಲ್ ಅಂತ. ಎಲ್ಲಿ ಬರುತ್ತೆ ಸರ್ ಲೊಕೇಶನ್ ಇದು? ಇದು BL ಸರ್ಕಲಿಂದ ಹೆಬ್ಬಾಳ ಕಡೆ ಹೋಗೋ ರಿಂಗ್ ರೋಡಲ್ಲಿ ಒಂದು ಸ್ಕೈ ವಾಕ್ ಬರುತ್ತೆ, ದೇವಿನಗರ. ದೇವಿನಗರ ಹತ್ರ ಲೊಕೇಟ್ ಆಗಿದೆ. ನಮ್ಮಲ್ಲಿ ಎಲ್ಲ ನಾಟಿ ಸ್ಟೈಲೇ ಮಾಡೋದು. ಅದರಲ್ಲಿ ಮಟನ್ ಐಟಮ್ ಮಾಡ್ತೀವಿ, ಚಿಕನ್ ಐಟಮ್ ಮಾಡ್ತೀವಿ, ಮತ್ತು ತಂದೂರಿ ಐಟಮ್ ಇದೆ, ಚೈನೀಸ್ ಇದೆ, ಎಲ್ಲ ಥರ ಐಟಮು ಮಾಡ್ತೀವಿ. ಮುದ್ದೆ ಊಟ ಇದೆ. ಮುದ್ದೆ ಊಟದಲ್ಲಿ ಮಟನ್ ಮುದ್ದೆ ಊಟನೂ ಇದೆ, ಚಿಕನ್ ಮುದ್ದೆ ಊಟನೂ ಇದೆ. ಮಟನ್ನಲ್ಲಿ ಬಂದು ಮುದ್ದೆ ಕೊಡ್ತೀವಿ, ಬಿರಿಯಾನಿ ಕೊಡ್ತೀವಿ, ಮತ್ತು ಮಟನ್ ಪೀಸ್ ಕೊಡ್ತೀವಿ.
ಚಿಕನ್ನಲ್ಲಿ 2 ಥರ ಚಿಕನ್ ಕೊಡ್ತೀವಿ, ಮುದ್ದೆ ಕೊಡ್ತೀವಿ, ಮತ್ತು ಬಿರಿಯಾನಿ ಮತ್ತು ಈ ಥರ ಎಲ್ಲ ಕಾಂಬೋ ಎಲ್ಲ ಟೈಮಿಂಗ್ ಸರ್? ಸರ್ ನಮ್ಮದು ಡೈಲಿ ಬೆಳಿಗ್ಗೆ 7:30 ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ತಟ್ಟೆ ಇಡ್ಲಿ, ದೋಸೆ, ಕಾಲು ಸೂಪ್ ಇರುತ್ತೆ. ಮತ್ತು 11 ಗಂಟೆಗೆ ಬಿರಿಯಾನಿ, 10:30ಗೆ ಬಿರಿಯಾನಿ ಸ್ಟಾರ್ಟ್ ಆಗುತ್ತೆ. ಮತ್ತು ಎಲ್ಲ ಐಟಮು 10:30ಯಿಂದ ಶುರು ಆಗುತ್ತೆ. ಈಗ ಕಾಲ್ ಎಲ್ಲ ತರಬೇತಿ ಸಂಡೇ ಮಾತ್ರ ಎಲ್ಲ ದಿವಸ ಇರುತ್ತಾ? ಆಲ್ಮೋಸ್ಟ್ ಎಲ್ಲ ದಿವಸನೂ ಇರುತ್ತೆ. ಸೋಮವಾರ ಗುರುವಾರ ಬಿಟ್ಟು ಎಲ್ಲ ದಿವಸನೂ ಇರುತ್ತೆ. ಸೋಮವಾರ ಗುರುವಾರ ಬಿಟ್ಟು ಎಲ್ಲ ದಿವಸ? ಭಾನುವಾರ ಸ್ವಲ್ಪ ಜಾಸ್ತಿ ಇರುತ್ತೆ. ಸೋಮವಾರ ರಜೆನ ಮಾಡ್ತೀರಾ? ಇಲ್ಲ ಸರ್, ನಮ್ಮದು ರಜೆ ಇಲ್ಲ. ರಜೆ. ಸರ್ಗೆ ರೆಸ್ಟೋರೆಂಟ್ ನಂಬರ್ ಚೇಂಜ್ ಮಾಡಿ ಸರ್. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಬಂದು 97422389. ಎಲ್ಲ ಥರ ಐಟಮ್ ನೈಟ್ ಎಷ್ಟೊತ್ತಿಗೆ ಕ್ಲೋಸ್? ನೈಟು 12 ಗಂಟೆವರೆಗೂ ಇರ್ತೀವಿ. 12 ಗಂಟೆವರೆಗೂ ಇರ್ತೀವಿ. ಎಲ್ಲ ಪಾರ್ಕಿಂಗ್ ಎಲ್ಲ ಜಾಗ ಇದೆಯಲ್ಲ ಸರ್? ಪಾರ್ಕಿಂಗ್ ಎಲ್ಲ ತುಂಬ ನೀಟಾಗಿ ವ್ಯವಸ್ಥೆ ಇದೆ. ಹಾಂ.